ಹಾಯ್ ಗೈಸ್. ಸೊ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ನನಗೆ ಪಾಸ್ಟ್ 2 ಡೇಸ್ ತುಂಬ ಹುಷಾರಿರಲಿಲ್ಲ. ಸೊ ಐ ಸಫರ್ಡ್ ಎ ಲಾಟ್. ನಾನು ಇಂಡಿಯಾದಿಂದ ದುಬೈಗೆ ಬಂದಾಗ ನಾನು ಇಂಡಿಯಾದಿಂದ ತುಂಬ ಟ್ಯಾಬ್ಲೆಟ್ಸ್ ತಂದಿದ್ದೆ, ಲೈಕ್ ಡೋಲು, ಸೆಟ್ರಿಸನ್, ಬಾಡಿ ಪೇಯ್ನ್ ಎಲ್ಲನೂ ತಂದಿದ್ದೆ. ಬಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ನಾನು ಡೋಲೋ ತೊಗೊಂಡ್ರು ನನಗೆ ಫೀವರ್ ಕಡಿಮೆ ಆಗ್ತಿರಲಿಲ್ಲ. ಆ್ಯಂಡ್ ಡೇ ಬೈ ಡೇ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ನಾನೇನು ಮಾಡಿದೆ, ನಿನ್ನೆ ನಾನು ಹಾಸ್ಪಿಟಲಿಗೆ ಹೋದೆ. ಇಲ್ಲಿ ಅವ್ರು ಚೆಕಪ್ ಸಹ ಮಾಡಲ್ಲ ನಿಮಗೆ. ಸೊ ಚೆಕಪ್ ಸಹ ಮಾಡಲ್ಲ. ಸೊ ಅವ್ರು ಬರೀ ನಿಮ್ಗೆ ಏನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಲೈಕ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನಿಮಗೆ ಏನಾಗ್ತಿದೆ ಹೇಗೆ ಅಂತ ಕೇಳ್ತಾರೆ ಅಷ್ಟೇ. ನೋ ಇಂಜೆಕ್ಷನ್, ನಥಿಂಗ್, ಏನಿಲ್ಲ. ಸೊ ನಾನು ತೋರಿಸ್ತೀನಿ ನಿಮ್ಗೆ ಆ ಟ್ಯಾಬ್ಲೆಟ್ಸು. ಸೊ ಮೈಕ್ರೋಮ್ಯಾಕ್ಸ್ 500 ಇದು ಕೊಡ್ತಾರೆ MGದು. ಆ್ಯಂಡ್ ಇದು ನಾನು ಇಂಡಿಯಾದಿಂದ ತಂದಿದ್ದು ಗೈಸ್. ವೇಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಇಲ್ಲಿರೋ ವೆದರ್ಗೆ ಯಾವುದೇ ರೀತಿ ಇಂಡಿಯನ್ ಟ್ಯಾಬ್ಲೆಟ್ಸ್ ನಿಮಗೆ ಸಪೋರ್ಟ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇದನ್ನು ಪರ್ ಡೇ ನಾನು 4 ಟೈಮ್ಸ್ ತೊಗೊಬೇಕು, ಎವ್ರಿ 6 ಅವರ್ಸಿಗೆ. ಇದು ಬಿಫೋರ್ ಫುಡ್ಡು. ಸೊ ಆ್ಯಂಡ್ ನಿಮಗೊಂದು ಲೈಕ್ ಶಿರಪ್ ಥರ ಕೊಡ್ತಾರೆ, ಅದನ್ನು ನೀವು 1 ml ಡೈಲಿ ತೊಗೊಬೇಕು. ಇದನ್ನು 1 ml ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವು ತೊಗೊಳಕ್ಕೆ ಹೋಗಬಾರ್ದು. ಸೊ ಜಸ್ಟ್ ಇದಿಷ್ಟಕ್ಕೆ ಗೈಸ್ ನಾನು ಇದು ಮಾಡೋಕ್ಕೆ ಹೇಳ್ತಿಲ್ಲ. ನಾನು ಜಸ್ಟ್ ಮುಂದೆ ನೀವು ಯಾರೇ ದುಬೈಗೆ ಬಂದರೂ ನೀವು ಕಷ್ಟಪಡಬಾರ್ದು ಅಂತ ನಾನು ಇದನ್ನು ಮಾಡ್ತಿದ್ದೀನಿ. ಬಿಕಾಸ್ ಗೈಸ್, ಎಂಡ್ ಆಫ್ ದ ಡೇ ಮನಿ ಮ್ಯಾಟರ್ಸ್ ಎವ್ರಿಥಿಂಗ್. ಸೊ ನೀವು ಬಂದಾಗ ಗೈಸ್, ಇವಾಗ ನೀವು ಮನೇಲಿದ್ದರೆ ಯಾರೋ ಒಬ್ಬರು ಟೇಕ್ ಕೇರ್ ಮಾಡ್ತಾರೆ. ಅಮ್ಮನೋ, ಅಪ್ಪನೋ, ಅಕ್ಕನೋ, ತಂಗಿನೋ, ಫ್ರೆಂಡ್ಸು ಯಾರೋ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ. ಬಟ್ ನೀವು ದೇಶ ಬಿಟ್ಟು ಊರು ಬಂದಾಗ ತುಂಬಾ ಕಷ್ಟಪಡ್ತೀರ ಗೈಸ್. ಇಲ್ಲಿ ಲಿಟ್ರಲಿ ನಾನು ಎಷ್ಟು ಕಷ್ಟಪಟ್ಟೆ ಪಾಸ್ಟ್ 2 ಡೇಸಿಂದ. ನೀವು ಊಟ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಎಲ್ಲೂ ಸಹ ಇಡ್ಲಿ ದೋಸೆ ಸಿಗೋದೇ ಇಲ್ಲ ಆಫ್ಟರ್ 9. ನಿಮಗೆ ಎದ್ದೊಳಕ್ಕಾಗಲ್ಲ. ನಿಮಗೆ ನೀವೇ ನೀರು ಕಾಯಿಸ್ಕೊಳಕ್ಕೆ ಕೂಡ ಆಗಲ್ಲ ಗೈಸ್, ಲಿಟ್ರಲಿ. ಸೊ ನನಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಲಾಸ್ಟ್ 2 ಡೇಸು, ಥ್ಯಾಂಕ್ ಗಾಡ್ ನನಗೆ ಲೈಕ್ ನನ್ನ ರೂಮ್ ಪಕ್ಕದಲ್ಲಿ ಒಬ್ಬ ರೂಮ್ಮೇಟ್ ಸಿಕ್ಕಿದ್ದಾರೆ. ದೇ ಆರ್ ಟೇಕಿಂಗ್ ಕೇರ್ ಆಫ್ ಮೀ. ಬಟ್ ಎಂಡ್ ಆಫ್ ದಿ ಡೇ ನಾವು ಯಾರ ಮೇಲೂ ಲೈಕ್ ತುಂಬ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ, ನೀವು ಎಲ್ಲಿಂದ ಎಲ್ಲಿಗೆ ಹೋಗಲಿ ಟೈಮ್ ಊಟ ಮಾಡಿ, ನೀರು ಜಾಸ್ತಿ ತೊಗೊಳ್ಳಿ. ಅದು ಎಕ್ಸ್ಪೆಷಲಿ ದುಬೈ ಅನ್ನೋ ಇದರಲ್ಲೆಲ್ಲ. ಸೊ ನಾನು ನೆನ್ನೆ ಹೋದೆ ಹಾಸ್ಪಿಟಲಿಗೆ. ಅವ್ರು ಏನು ಮಾಡಲ್ಲ. ಲೈಕ್ ನಮ್ಮ ಕಡೆ ಎಲ್ಲ ಇಂಡಿಯಾದಲ್ಲಾದರೆ ಹೋಗಿದ ತಕ್ಷಣ ಅಟ್ಲೀಸ್ಟ್ ಲೈಕ್ ಇಂಜೆಕ್ಷನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಇದಕ್ಬಿಟ್ಟು. ಸೊ ಇಲ್ಲಿ ಏನಿಲ್ಲ, ಕಂಪ್ಲೀಟ್ಲಿ ಝೀರೋ. ಹೋಗ್ತಾರೆ, ಓಕೆ ನಿನಗೆ ಫೀವರ್ ಇದೆಯಾ? ಫೀವರ್ ಇದೆ. ಓಕೆ ಏನಾಗ್ತಿದೆ? ಈ ಥರ ಎಲ್ಲ ಕೇಳಿಬಿಟ್ಟು ಅಷ್ಟೇ ಟ್ಯಾಬ್ಲೆಟ್ ಕೊಟ್ಬಿಟ್ಟು 125 ದಿರಾಮ್ ನಾನು ಪೇ ಮಾಡಿದೆ ಗೈಸ್. 125 ದಿರಾಮ್ ಅಂದರೆ ನೀವು ಲೈಕ್ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ, 1 ಸೆಕೆಂಡ್, ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಅದು ನಿಮಗೆ 125 × 23. ನಾನು ಏನಿಲ್ಲ ಅಂದರು ಗೈಸ್, ಜಸ್ಟ್ ಆ ಟ್ಯಾಬ್ಲೆಟಿಗೆ, ಇಂಜೆಕ್ಷನ್ ಸಹ ಇಲ್ಲ, ಜಸ್ಟ್ ಆ ಟ್ಯಾಬ್ಲೆಟಿಗೆ 2875 ರೂಪಾಯಿ ನಾನು ಪೇ ಮಾಡಿದ್ದೀನಿ. ಏನಿಲ್ಲ. ಬಟ್ ನಾವಿಲ್ಲಿ ಊರು ಬಿಟ್ಟು ಊರು ಬರೋದೇ ಕಷ್ಟಪಟ್ಟು ದುಡಿಯೋದಕ್ಕಲ್ವ. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಆದಷ್ಟು ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಟೈಮ್ ನೀರು ಕುಡೀರಿ. ಆ್ಯಂಡ್ ಅಷ್ಟೇ ಗೈಸ್. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಗೈಸ್ ಲಾಸ್ಟ್ 2 ಡೇಸ್. ಯಾರಿಗೆ ಹೇಳೋಣ, ಯಾರಿದ್ದಾರೆ ಇಲ್ಲಿ ಹೇಳೋದಕ್ಕೆ? ನಿಜವಾಗ್ಲೂ ಸೀರಿಯಸ್ಲಿ ಗ್ರೇಟ್ ಗೈ ಟು ಊರು ಬಿಟ್ಟು ಊರು ಬಂದು ಕೆಲಸ ಮಾಡ್ತಾರಲ್ಲ, ರಿಯಲಿ ದೇ ಆರ್ ವೆರಿ ಗ್ರೇಟ್. ಎಷ್ಟೇ ಕಷ್ಟ ಆದರೂ ಮನೆಯವ್ರಿಗೆ ಹೇಳ್ಕೊಡಲ್ಲ. ಏನೇ ಆಗ್ತಿದ್ರು ಅವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡು ಸಮಾಧಾನ ಮಾಡ್ಕೊತಾರಲ್ಲ, ಅದು ನನಗೆ ಇವತ್ತು ಅರ್ಥ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನನಗೆ ಅರ್ಥ ಆಗಿದೆ. ಗ್ರೇಟ್, ದೇ ಆರ್ ರಿಯಲಿ ಗ್ರೇಟ್. ಚಲೋ ಬಾಯ್, ಲವ್ ಯು.